ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ ಸರ್ಪ ಸುತ್ತು ಇಲ್ಲ ಸರ್ಪ ಹುಣ್ಣು ಇಲ್ಲ ಹರ್ಪಿಸ್ ಜೋಸ್ಟರ್ ಅನ್ನೋ ಬಗ್ಗೆ ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾಯಿಲೆಯ ಒಂದು ರೋಗ ಲಕ್ಷಣ ಯಾವ ರೀತಿ ಇರ್ತದೆ ಅಂದರೆ ನೋಡಿ, ಈ ರೀತಿ ಇರ್ತದೆ. ನಮಗಿದು ಫಸ್ಟ್ ಡೇ ಈ ರೀತಿ ಕಂಡಿತ್ತು. ನೋಡಿ ಈ ರೀತಿ ಸಣ್ಣ ಸಣ್ಣ ಗುಳ್ಳೆ ರೀತಿ ಉಂಟು. ಅಂದರೆ ಹುಳ ಎಲ್ಲ ಮೈ ಮೇಲೆ ತಾಗಿದರೆ ಈ ರೀತಿ ಆಗ್ತದಲ್ಲ, ಹಾಗೆ ನಾನು ಇಲ್ಲಿ ಹುಳ ಏನೋ ತಾಗಿದಂಥ ಅರಶಿನ ಹಚ್ಚಿ ನಮ್ಮನೆಯವರ ಅಣ್ಣ ಭಾವ ಡಾಕ್ಟ್ರು ಹಾಗೆ ಇದು ವಿಡಿಯೋ ಮಾಡಿ ನಾನು ಅವರಿಗೆ ಕಳಿಸಿದೆ. ಅವರಿಗೆ ಇದನ್ನು ನೋಡಿದ ತಕ್ಷಣ ಗೊತ್ತಾಯ್ತು ಇದು ಹರ್ಪಿಸ್ ಜೋಸ್ಟರ್ ಅಂತ. ಹಾಗೆ ಅದಕ್ಕೆ ಆಯಿಂಟ್ಮೆಂಟ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು, ಅಂದರೆ ಇದು ನಮಗೆ ಗೊತ್ತಾಗಿ 12 ಗಂಟೆ ಒಳಗೆ ಟ್ರೀಟ್ಮೆಂಟ್ ಮಾಡಿದ್ರು ಉಂಟಲ್ಲ, ಬೇಗ ಗುಣ ಆಗ್ತದೆ. ಹಾಗೆ ನಾವು ಇದಕ್ಕೆ ನಾಟಿ ಔಷಧಿ ಏನು ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಪುತ್ತೂರಿನ ಹತ್ತಿರ ಇದ್ದ ಕಾರಣ ಮೂರದಲ್ಲಿ ಇದಕ್ಕೆ ನಾಟಿ ಔಷಧಿ ಮಾಡ್ತಾರೆ, ಎಲ್ಲ ನೀರು ಬಂತು ಹೋಯ್ತಾರಂತೆ. ಹಾಗೆ ನಮ್ಮನ್ನು ಹಲವರು ಹೇಳಿದರು, ನೋಡಿ ನೀವು ಹೋಗಿ ಅಲ್ಲಿ ಮುರಕ್ಕೆ ಹೋಗಿ ಅಲ್ಲಿ ನೀರು ಬಂತು ಬೇಗ ಕಡಿಮೆ ಆಗ್ತದೆ. ನಮ್ಮ ಭಾವ ಡಾಕ್ಟರ್ ಅಲ್ಲ, ಹಾಗೆ ನಾವು ಭಾವನ ಮೊರೆ ಹೋದ್ವಿ. ಹಾಗೆ ಟ್ಯಾಬ್ಲೆಟ್ ಎಲ್ಲ ಇತ್ತು, ಹಾಗೆ ಮತ್ತು ಪಥ್ಯ ಕೂಡ ಹೇಳಿದರು. ಹಾಗೆ ನೋಡಿ, ಈ ರೀತಿ ಸಣ್ಣ ಸಣ್ಣ ಗುಳ್ಳೆ ಇರ್ತಾಯಿತ್ತು. ಫಸ್ಟ್ ಡೇ ಈ ರೀತಿ ಇತ್ತು. ಹಾಗೆ ಆಯಿಂಟ್ಮೆಂಟ್ ಮತ್ತು ಅದ್ರ ಸಣ್ಣದೊಂದು ಆಯಿಂಟ್ಮೆಂಟು, ನಾನು ಹೆಸರಲ್ಲಿ ಹೇಳೋದಿಲ್ಲ ಟ್ಯಾಬ್ಲೆಟ್ದು. ಹಾಗೆ ಅದನ್ನು ದಿವಸಕ್ಕೆ 3 ಸಲ ಹಚ್ಚಲಿಕ್ಕೆ ಹೇಳಿದರು. ಅಂದರೆ ಗಾಯ ಡ್ರೈ ಆಗಬಾರ್ದು, ಯಾವಾಗಲೂ ಅದು ತೇವಾಂಶದಿಂದ ಇರಬೇಕು. ಹಾಗೆ ಮತ್ತು ಟ್ಯಾಬ್ಲೆಟ್ 2 ಹೊತ್ತು ಟ್ಯಾಬ್ಲೆಟ್ ಇತ್ತು. ಮತ್ತು ಕೆಲವೊಂದು ಆಹಾರ ಪದ್ಧತಿಯನ್ನು ಕೂಡ ನಮಗೆ ಹೇಳಿದರು. ಇದು ನೋಡಿ, 3ನೇ ದಿವಸ ಆ ಗುಳ್ಳೆ ಒಂದು ಸ್ವಲ್ಪ ದೊಡ್ಡಕ್ಕೆ ಬಂದಿದೆ. ನೋಡಿ, ಇದು 5ನೇ ದಿವಸ ಆ ಗುಳ್ಳೆ ಇನ್ನೂ ಸ್ವಲ್ಪ ದೊಡ್ಡಕ್ಕೆ ಬಂದಿದೆ, ನೀರು ಗುಳ್ಳೆ. ಅಂದರೆ ಇದು ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಬೀಳ್ಬೋದು. ನಮಗೆ ಯಾವುದೇ ಭುಜ ಇರ್ಬೋದು, ಹೊಟ್ಟೆ ಮೇಲೆ ಇರ್ಬೋದು, ಕೆನ್ನೆ ಮೇಲೆ ಇರ್ಬೋದು, ತೊಡೆಯ ಸಂಧಿ ಇರ್ಬೋದು, ಎಲ್ಲಿಂತಿಲ್ಲ, ಎಲ್ಲಿ ಬೇಕಾದರೂ ಈ ರೋಗ ಕಾಣಿಸ್ಕೊಳ್ತದೆ ಅಂತ. ನೋಡಿ, 8ನೇ ದಿವಸಕ್ಕೆ ಹೀಗೆ ಆಗಿದೆ. ಹಾಗೆ ನಾನು ಭಾವನಿಗೆ ದಿವಸ ವಿಡಿಯೋ ಮತ್ತು ಫೋಟೋ ಹಾಕ್ತಾ ಇದ್ದೆ. ಅದಕ್ಕೆ ಅಂದರೆ ನಾನು ಭಾವನಿಗೆ ಹೇಳ್ತಿದ್ದೆ, ಭಾವ ಇದು ದಿವಸ ಜಾಸ್ತಿ ಆಗ್ತಾ ಉಂಟಲ್ಲ ಅಂತ. ಏನು ಭಯ ಪಡಬೇಡ, ಒಂದು 7 ದಿವಸ ಅದು ಬೀಳ್ತಾನೆ ಇರ್ತದೆ, ಬೀಳಲಿ, ಫುಲ್ಲು ಹೊರಗೆ ಬರಲಿ, ಅದ ನಂತರ ಏನು ತೊಂದರೆ ಆಗೋದಿಲ್ಲ ಹೇಳಿದ್ರು. ಹಾಗೆ ಸ್ವಲ್ಪ ಜಾಸ್ತಿ ಇತ್ತು ಇವರಿಗೆ. ನೋಡಿ, ನನಗೆ ಕೂಡ ತುಂಬ ಭಯ ಆಯಿತು, ಎಲ್ರಿಗೂ ಕೂಡ ಭಯ ಆಯಿತು. ಹಾಗೆ ಬ್ಲಡ್ ಟೆಸ್ಟ್ ಮಾಡುವಂತ, ಹಾಗೆ ಬ್ಲಡ್ ಟೆಸ್ಟ್ನವರು ಕೂಡ ಮನೆಗೆ ಕರೆಸಿದ್ದೆವು ಧನ್ವಂತರಿ ಕ್ಲಿನಿಕ್ನಿಂದ. ಅವರು ಸಹ ಬಂದು ನೋಡಿ ಅವರು ಕೂಡ ಹೇಳಿದ್ರು, ಮೇಡಮ್ ಇವರನ್ನು ಮುರಕ್ಕೆ ಕರ್ಕೊಂಡೋಗಿ ಅಲ್ಲಿ ನೀರು ಬಂತಿದ್ರೆ ಬೇಗ ಆಗ್ತದೆ ಅಂತ. ಬೇಡ ಅಂತ ಹೇಳಿದ್ರು, ಇಲ್ಲಿ ಭಾವನ ಮದ್ದಲ್ಲಿ ಕಡಿಮೆ ಆಗ್ತದೆ ಅಂತ. ಹಾಗೆ ಭಾವನವರ ಮದ್ದೆ ಮಾಡ್ತಾ ಇದ್ವಿ. ಮಾಡಿ ಒಂದು 7 ದಿವಸದವರೆಗೆ ಆಗಿತ್ತು. 8ನೇ ದಿವಸದಲ್ಲಿ ರಪ ಬೇಗ ಒಣಗ್ತಾ ಬಂತು. ಅಂದರೆ ಇದು ಜನವರಿ 27, 2023ರಲ್ಲಿ ಆದಂಥ ಘಟನೆ. ಜಾತ್ರೆ ಎಲ್ಲ ಕಳೆದು, ನಮ್ಮ ವಿಟ್ಲ ಜಾತ್ರೆ ಎಲ್ಲ ಕಳೆದು 27ನೇ ತಾರೀಕಿಗೆ ಬಿದ್ದದ್ದು. ಅಂದರೆ ನಮಗೆ ಫೆಬ್ರವರಿ 10ನೇ ತಾರೀಕಿಗೆ ತಿರುಪತಿಗೆ ಹೋಗುವಂಥ ಒಂದು ಪ್ಲ್ಯಾನನ್ನು ಕೂಡ ಹಾಕೊಂಡು ಟಿಕೆಟ್ ಎಲ್ಲ ಬುಕ್ ಮಾಡಿದೆವು. ಹಾಗೆ ಇವರಿಗೆ ಫೆಬ್ರವರಿ 10ಕ್ಕೆ ಕಂಪ್ಲೀಟ್ ಗುಣ ಆಗಿ ನಾವು ತಿರುಪತಿಗೆ ಅಲ್ಲಿ ದೇವಸ್ಥಾನಕ್ಕೆಲ್ಲ ಕೂಡ ಹೋಗಿ ಬಂದೆವು. ಅಂದರೆ ಅಷ್ಟು ಬೇಗ ಗುಣ ಆಯಿತು. ಹಾಗೆ ಮತ್ತು ಯಾವುದೇ ಅವರಿಗೀಗ ಈ ಸರ್ಪ ಸುತ್ತು ಬಂದಿದೆ ಅಂತ ಹೇಳಿದ್ದೇನಲ್ಲ, ಆದರೆ ಯಾವುದೇ ಉರಿ ಆಗಲಿ ನೋವಾಗಲಿ ಏನು ಕೂಡ ಇಲ್ಲ. ಅವರಿಗೆ ಒಂದು ತಿಂಗಳಲ್ಲಿ ಪೂರ್ತಿ ಕಂಪ್ಲೀಟ್ ಗುಣ ಆಗಿ ಸ್ಕಿನ್ನು ಕೂಡ ಏನೇ ಡ್ಯಾಮೇಜ್ ಆಗಲಿಲ್ಲ. ಅಂದರೆ ಯಾವುದೇ ಕಲೆ ಕೂಡ ಉಳಿಲಿಲ್ಲ, ಅಷ್ಟು ಕ್ಲೀನಾಗಿತ್ತು. ಮತ್ತು ಆಹಾರ ಪದ್ಧತಿ ಹೇಗೆ ಇರಬೇಕು ಅಂತಲೂ ಹೇಳಿದರು. ನಾವು ಕುಚ್ಚಲಕ್ಕಿ ಗಂಜಿ ಮತ್ತು ಉಪ್ಪು ಹಾಕಿ ಗಂಜಿ ತಿಂತಿದ್ರು. ಹಾಗೆ ಸೊರೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ, ಹೀರೆಕಾಯಿ, ತೊಂಡೆಕಾಯಿ ಈ ಥರದ ಪದಾರ್ಥವನ್ನು ಬರೀ ಉಪ್ಪು ಹಾಕಿ ಬೇಯಿಸಿದಂಥ ತರಕಾರಿ ಮಾತ್ರ ತಿಂತಿದ್ರು. ಹಾಗೆ ಕಪ್ಪು ದ್ರಾಕ್ಷೆ, ಸೀಡ್ಲೆಸ್ ಕಪ್ಪು ದ್ರಾಕ್ಷೆ ಉಂಟಲ್ಲ, ಅದನ್ನು ತಿನ್ನಲಿಕ್ಕೆ ಹೇಳಿದರು. ಆನಂತರ ಪಚ್ಚೆ ಬಾಳೆಹಣ್ಣು ಇಷ್ಟನ್ನು ತಿನ್ನಲಿಕ್ಕೆ ಹೇಳಿದರು. ಮತ್ತು ದಿವಸಕ್ಕೆ 2 ಎಳ್ನೀರನ್ನು ಕುಡಿತಿದ್ರು. ಹಾಗೆ ಅವರ ಜೀವನ ಶೈಲಿ ಕೂಡ ಇತ್ತು, ಆಹಾರ ಪದ್ಧತಿ. ಮತ್ತು ಹೇಳಬೇಕಂದ್ರೆ ನಮಗೆ ಇಲ್ಲಿ ಮತ್ತು ನಾನ್ ವೆಜ್ ಏನು ತಿನ್ನಬಾರ್ದು ಇವರು. ಮತ್ತು ನಾನ್ ವೆಜ್ ಕೂಡ ಅಂದರೆ ಮೊದಲಿಂದಲೇ ನಾನ್ ವೆಜ್ ತಿನ್ನೋದವರು. ಹಾಗೆ ನಾನ್ ವೆಜ್ ತಿನ್ನೋದಂತ ಕಾರಣ ಇವರಿಗೆ ಯಾವುದೇ ಸಿಂಟಮ್ಸ್ ಕಡಿಮೆ ಆದ ನಂತರ ಯಾವುದೇ ಸಿಂಟಮ್ಸು, ನೋವಾಗಲಿ ಉರಿ ಆಗಲಿ ಏನು ಕೂಡ ಇರಲಿಲ್ಲ. ಗಾಯ ಗುಣ ಆದ ತಕ್ಷಣ ಅವರ ನೋವು ಕೂಡ ಏನಿರಲಿಲ್ಲ. ಅಷ್ಟೇ ತನಕ ಒಂದು ಸ್ವಲ್ಪ ಜಾಸ್ತಿ ನೋವು ಕೂಡ ಇರಲಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಕೆಲವರು ಹೇಳ್ತಾರೆ ಅದು ಸಿಂಟಮ್ಸ್ ಅಂದರೆ ಜಾಸ್ತಿ ನೋವು ಇರ್ತದೆ, ಉರಿ ಎಲ್ಲ ಇರ್ತದೆ, ಜ್ವರ ಬರ್ತದೆ ಅಂತ. ಅಂದರೆ ಅದು ಯಾವುದೇ ಒಂದು ಲಕ್ಷಣ ಇವರಿಗೆ ಕಾಣಲಿಲ್ಲ. ಹಾಗೆ ಬೇಗ ಗುಣ ಆಯಿತು. ಹಾಗೆ ಕಲೆ ಕೂಡ ಉಳಿದಿದೆ. ಹಾಗೆ ಆಹಾರ ಪದ್ಧತಿಯಲ್ಲಿ ಕೂಡ ಉಪ್ಪು, ಹುಳಿ, ಖಾರ, ಹಾಲು, ಮೊಸರು ಅದನ್ನು ಕೂಡ ತಗೊಳ್ಬಾರ್ದು. ಮತ್ತು ತಂಪು ಅಂತೇಳಿ ರಾಗಿಯನ್ನು ಕೂಡ ತಗೊಳ್ಬಾರ್ದು. ಹೆಸರು ಉಂಟಲ್ಲ, ಪಚ್ಚೆ ಹೆಸರು ಉಂಟಲ್ಲ, ಅದು ಕೂಡ ತಿನ್ನಬಾರ್ದು, ಅದೆಲ್ಲ ತುಂಬ ನಂಜು. ಮತ್ತು ಕಾಯಿಲೆಯನ್ನು ಬೇಗ ಗುಣ ಮಾಡಲಿಕ್ಕೂ ಬಿಡುವುದಿಲ್ಲ. ಅಂದರೆ ಕೆಲವರು
ತಂಪು ಅಂತೇಳಿ ಹೆಸರನ್ನೆಲ್ಲ ಕೊಡ್ತಾರೆ, ಅದು ಕೊಡಬೇಡಿ. ಗಂಜಿಯನ್ನೇ ಹೆಚ್ಚು ಉಪ್ಪು ಹಾಕಿ ಗಂಜಿಯನ್ನೇ ಹಾಗೆ ಸೊರೆಕಾಯಿ ಪಲ್ಯ ಇದನ್ನೇ ಕೊಡಿ, ಮೆಣಸು ಅಂತ ಹಾಕದೆ. ಇಂತಹ ರೋಗ ಬಂದರೆ ರೋಗಿಗಳಿಗೆ ಅಂತಹ ಆಹಾರವನ್ನೇ ಕೊಡಿ. ಹಾಗೆ ಟೀ ಕಾಫಿ ಏನಾದರೂ ಬೇಕಂದ್ರೂ ಕನ್ನ ಟೀ ಕೊಡಿ. ಹಾಗೆ ನಮಗೆ ಕಾಯಿಲೆನೂ ಹತೋಟಿಯಲ್ಲಿ ತರ್ಬೋದು. ಹಾಗೆ ಮತ್ತು ಇದಕ್ಕೂ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ನಾಗದೋಷ ಆಗಲಿ ಸರ್ಪದೋಷಕ್ಕೆ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಇದೊಂದು ವೈರಸ್ಸಿಂದ ಬರುವಂಥ ಒಂದು ಕಾಯಿಲೆ. ಅಂದರೆ ಚಿಕನ್ ಪಾಕ್ಸ್ ಬಂದಿದ್ದರೆ ಕೆಲವರಿಗೆ ಅದರ ವೈರಾಣು ಉಳಿದಿದ್ದರೆ ಅದು ಪುನಃ ಒಂದು 50 ವರ್ಷ ಕಳೆದ ನಂತರ ಬರುವ ಚಾನ್ಸಸ್ ಇರ್ತದೆ ಅಂತಲೂ ಹೇಳ್ತಾರೆ, ಅದು ಗೊತ್ತಿಲ್ಲ ನನಗೆ. ಹಾಗೆ ಇಲ್ಲಿ ರೋಗಿಗೆ ಮುಖ್ಯವಾಗಿ ಬೇಕಾದ್ದು ರೆಸ್ಟ್. ಬಟ್ಟೆ ಕೂಡ ಹಾಕಬಾರ್ದು ನೋಡಿ, ಹಾಗೆ ಬಟ್ಟೆ ಹಾಕಬಾರ್ದು ಮತ್ತು ಬಿಸಿಲಿಗೆಲ್ಲ ಹೋಗಬಾರ್ದು. ಇವತ್ತಿನ ಬ್ಲಾಗನ್ನು ನಾವು ಇಲ್ಲಿಗೆ ನಿಲ್ಲಿಸುವ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ.